ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್. ನಾನು ನಿಮ್ಮ ಸಿಂಧು. ರೀಸೆಂಟ್ ಆಗಿ EPFO ನೋಟಿಫಿಕೇಶನ್ ಔಟ್ ಆಗಿದೆ. ಓಕೆ, ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. EPFO ಅಂದ್ರೆ ಏನು? ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಸೊ ದೇ ಕಾಲ್ಡ್ ಫ್ರಮ್ ಸಮ್ ಜಾಬ್ ವೇಕೆನ್ಸೀಸ್. ವಾಟ್ ಆರ್ ಆಲ್ ದಿಸ್ ಜಾಬ್ಸ್? ಏನೇನೆಲ್ಲ ಇದೆ ಜಾಬ್ಗಳು, ಎಷ್ಟು ವೇಕೆನ್ಸೀಸ್ ಇದೆ, ಏನ್ ಎಲಿಜಿಬಿಲಿಟಿ ಇರಬೇಕು, ಏನು ಕ್ವಾಲಿಫಿಕೇಶನ್ ಇರಬೇಕು, ಏಜ್ ಏನು, ಫೀಸ್ ಏನು, ಸಿಲೆಬಸ್ ಏನು, ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್ ಟುಡೇ. ದೆನ್ ಈ EPFO ಎಕ್ಸಾಮ್ಸ್ ನ ಯಾರು ಕಂಡಕ್ಟ್ ಮಾಡ್ತಾರೆ? UPSC ವಿಲ್ ಕಂಡಕ್ಟ್ ಇಟ್. ಓಕೆ, ದೆನ್ ಈ ವರ್ಷ 2025 ಅಲ್ಲಿ ನೋಡಿದ್ರೆ ನೋಟಿಫಿಕೇಶನ್ ರಿಲೀಸ್ ಇನ್ 22 ಜುಲೈ. ದೆನ್ ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿದ್ರು. ದೆನ್ ಇವಾಗ ಕಂಪ್ಲೀಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಹಾಗೆ ತರ ಆನ್ಲೈನ್ ಅಪ್ಲಿಕೇಶನ್ ವಿಂಡೋನು ಕೂಡ ಓಪನ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ವಿಂಡೋ ಇಸ್ ಬಿಟ್ವೀನ್ 29th ಜುಲೈ ಟು 18th ಆಗಸ್ಟ್. ಇನ್ನ 18ನೇ ತಾರೀಕು ತನಕ ಕೂಡ ಏನಿದೆ ನಿಮ್ಗೆ ಟೈಮ್ ಇದೆ. ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದಾರೆ ಅವರು ಅಪ್ಲೈ ಮಾಡಿ. ದೆನ್ ಇದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಕ್ರೈಟೀರಿಯಾ ಇರಬೇಕು, ಎಲ್ಲಾನು ಕೂಡ ನಾನು ಹೇಳ್ತೀನಿ. ಎಕ್ಸ್ಪೆಕ್ಟೆಡ್ ಡೇಟ್ ನವೆಂಬರ್ ಅಲ್ಲಿ ಇರಬಹುದು. ಓಕೆ, ಇನ್ನ ವೆಬ್ಸೈಟ್ ಅಲ್ಲಿ ಹಾಕಿಲ್ಲ. ದೇ ಪುಟ್ ಅ ಗ್ಯಾಪ್. ಯೂಶುವಲಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಒಂದು 2 months ಆದ್ರೂ ಗ್ಯಾಪ್ ಕೊಟ್ಟೇ ಕೊಡ್ತಾರೆ. ಓಕೆ, ಸೊ ಯು ವಿಲ್ ಗೆಟ್ 2 months, ಆಲ್ಮೋಸ್ಟ್ 2 months ಟೈಮ್ ಟು ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮಿನೇಷನ್. ನವೆಂಬರ್ ಅಲ್ಲಿ ಈ ಎಕ್ಸಾಮ್ ಇರಬಹುದು. ಓಕೆ, ನೆಕ್ಸ್ಟ್ ಈ ವರ್ಷ ನೋಡೋದಿದ್ರೆ ದೇರ್ ಆರ್ 230 ಪೊಸಿಷನ್ಸ್ ಆರ್ ದೇರ್. ಓಕೆ, ಹೌ ಮೆನಿ ವೇಕೆನ್ಸೀಸ್? 230 ವೇಕೆನ್ಸೀಸ್ ಗಳಿದೆ. ಈ 230 ವೇಕೆನ್ಸೀಸ್ ಗಳು 2 ಕ್ಯಾಟಗರಿ ಇದೆ. ಒಂದು ಎನ್ಫೋರ್ಸ್ಮೆಂಟ್ ಆಫೀಸರ್ ಅಥವಾ ಅಕೌಂಟ್ಸ್ ಆಫೀಸರ್, ಅದನ್ನ ನಾವೇನಂತ ಕರಿತೀವಿ? EO ಅಥವಾ AO ಅಂತ ಕರಿತೀವಿ. ಸೊ ದೇರ್ ಆರ್ 156 ವೇಕೆನ್ಸಿ, 156 ವೇಕೆನ್ಸೀಸ್ ಗಳಿದೆ. ಯಾವ್ದ್ರಲ್ಲಿ? EO ಮತ್ತೆ AO ದಲ್ಲಿ. ನನ್ನ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ APFC ಅಲ್ಲಿ ಬಂದಾಗ 74 ವೇಕೆನ್ಸೀಸ್ ಆರ್ ದೇರ್. ಟೋಟಲ್ ಆಗಿ ಎಷ್ಟಿದೆ? 230 ಪೋಸ್ಟ್ ಗಳು ಇಲ್ಲಿ ಇರುವಂತದ್ದು. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ನಾನು ಹಾಕಿದ್ದೀನಿ. ಕ್ಯಾಟಗರಿ ವೈಸ್ ಅಲ್ಲಿ ಆಮೇಲೆ ನೋಡೋಣ. ಫಸ್ಟ್ ವಿ ವಿಲ್ ಸಿ what is the main difference between the EO, AO and APFC. Then EO, AO ಏನದೆ? It's a entry and a middle level job, whereas EPFC ಬಂದ್ಬಿಟ್ಟು high level managerial ಬರುತ್ತೆ. So compared to this one, so this is high level. Okay, then labor law knowledge. So this is a syllabus. They are saying that basic to intermediate, whereas if you want to become as a APEC, then you should have a high knowledge in labor laws ಗಳಲ್ಲಿ ಬಂದಾಗ. ದೆನ್ ಎಕ್ಸಾಮ್ ಡಿಫಿಕಲ್ಟಿ ಬಂದಾಗ ಈ ಸ್ವಲ್ಪ ಈಸಿ ಇರುತ್ತೆ, EO ಅಥವಾ AO ಪೋಸ್ಟ್. ದೆನ್ APFE ಅಲ್ಲಿ ಬಂದಾಗ ಹೈ ಲೆವೆಲ್ ಅಲ್ಲಿ ಕ್ವಶನ್ಸ್ ಗಳು ಬರುತ್ತೆ. ದೆನ್ ಇಲ್ಲಿ ಸ್ಯಾಲರಿ ಕೂಡ ನೋಡ್ತಾ ಬನ್ನಿ. EO, AO ಗೆ ಇಟ್ ಈಸ್ ಆಲ್ಮೋಸ್ಟ್ 47,000 to 1,51,000, ವೆರಾಸ್ ಇನ್ APFC ಅಲ್ಲಿ ಬಂದಾಗ ಇಟ್ ಈಸ್ 56 to 1,77,000. ಅದ್ರ ಜೊತೆಗೆ ಏನೇನೆಲ್ಲ ಬರುತ್ತಪ್ಪ ಅಂತಂದ್ರೆ ಡಿಯರ್ ಅಲವೆನ್ಸ್ ಆಗಿರ್ಬೋದು, ಹೋಮ್ ಅಲವೆನ್ಸ್ ಆಗಿರ್ಬೋದು, ಅಥವಾ ಅದರ್ ಸೆಂಟ್ರಲ್ ಗವರ್ಮೆಂಟ್ ಪರ್ಕ್ಸ್ ಕೂಡ ಏನಾಗುತ್ತೆ, ಇನ್ಕ್ಲೂಡ್ ಆಗುತ್ತೆ. ಓಕೆ, ಸೊ ಫ್ರಮ್ ದಿಸ್ ಯು ಡಿಸೈಡ್. ಹಾಕ್ಬೇಕಾದ್ರೂ ಕೂಡ ಯು ಕ್ಯಾನ್ ಸೆಲೆಕ್ಟ್ ಯಾವ್ದಕ್ಕೆ ನೀವು ಹಾಕ್ಬೇಕು ಅನ್ನೋದನ್ನು ಕೂಡ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ವೆದರ್ ಯು ವಾಂಟ್ ಬೋತ್ ಆರ್ ವೆದರ್ ಯು ವಾಂಟ್ ಒನ್ ಅಂತ. ಓಕೆ, ಸೊ ನಿಮ್ಮ ಕೆಪಾಸಿಟೀಸ್ ಮೇಲೆ ಏನ್ ಮಾಡಿ ಅಪ್ಲೈ ಮಾಡ್ತಾ ಬನ್ನಿ. ಓಕೆ, ದೆನ್ ಇಲ್ಲಿ ನೋಡೋದಿದ್ರೆ ಯು ಆರ್ ಅನ್ರಿಸರ್ವ್ಡ್ ಕ್ಯಾಟಗರಿಗೆ EO, AO ಪೋಸ್ಟ್, ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂಡ್ ಅಕೌಂಟ್ ಆಫೀಸರ್ಸ್ ಎಷ್ಟಿದೆಪ್ಪ ಅಂತಂದ್ರೆ ದೇರ್ ಆರ್ 78, ವೆರಾಸ್ ಇನ್ APFC ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಗೆ ದೇರ್ ಆರ್ 32 ಪೋಸ್ಟ್ ಇನ್ ಅನ್ರಿಸರ್ವ್ಡ್ ಕ್ಯಾಟಗರಿ. ವೆರಾಸ್ ಇನ್ OBC EO, AO 42 ಅಂಡ್ APFC ಬಂದು 28. SC ಇಲ್ಲಿ ಬಂದಾಗ EO, AO ಗೆ 23 ಇದೆ, APFC ಗೆ 7 ಪೋಸ್ಟ್ ಗಳಿದೆ. ST ಅಲ್ಲಿ ಬಂದಾಗ EO, AO ಗಿದೆ. ಈ ಸರಿ APFC ಅಲ್ಲಿ ಯಾವುದೇ ತರದ ವೇಕೆನ್ಸೀಸ್ ಇಲ್ಲ. ದೆನ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ EO, AO 1 ಪೋಸ್ಟ್ ಇದೆ. ದೆನ್ APFC there are 7 posts are there. ದೆನ್ ಫಿಸಿಕಲಿ ಡಿಸೇಬಲ್ ಅಲ್ಲಿ ಬಂದಾಗ EO, AO 9 posts are there. ದೆನ್ APFC ಅಲ್ಲಿ ಬಂದಾಗ 3 posts are there. ದೆನ್ ಟೋಟಲ್ ಆಗಿ EO, AO ಬಂದು 156 ಪೋಸ್ಟ್. ದೆನ್ APFC ಬಂದು 74 ಪೋಸ್ಟ್. ಟೋಟಲ್ ಆಗಿ 230 ಪೋಸ್ಟ್ಗಳು ಖಾಲಿ ಇರುವಂತದ್ದು. ದೆನ್ ರಿಮೆಂಬರ್, ನಾವೆಲ್ಲ ನೋಟಿಫಿಕೇಶನ್ ವಿಡಿಯೋ ಮಾಡ್ಬೇಕಾದ್ರೂ ಕೂಡ ಹೇಳ್ತಾ ಇದೀವಿ, ಯಾರೆಲ್ಲರೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಾನು ಸ್ಟೇಟ್ ಅಲ್ಲೂ OBC ಬರ್ತೀನಿ, ಸೆಂಟ್ರಲ್ ಅಲ್ಲೂ OBC ಬರ್ತೀನಿ ಅಂತ ಹೇಳಿದ್ರೆ, ಸೊ ಯು ಶುಡ್ ಹ್ಯಾವ್ ಅ ಸೆಪರೇಟ್ ಸೆಂಟ್ರಲ್ ಗವರ್ಮೆಂಟ್ OBC ಸರ್ಟಿಫಿಕೇಟ್.
ಓಕೆ, ಸ್ಟೇಟ್ ಅದನ್ನೇ ಹಾಕಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಾಕ್ಬೋದು, ಬಟ್ ನೀವು ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರೆ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ನೀವು ಏನಾಗ್ತೀರಾ, ರಿಜೆಕ್ಟ್ ಆಗ್ತೀರಾ. ಓಕೆ, ಡೋಂಟ್ ಡೂ ಫ್ರಾಡುಲೆಂಟ್ ವರ್ಕ್ಸ್ ಅಂಡ್ ಆಲ್. ಸೊ ಪ್ಲೀಸ್ ಹ್ಯಾವ್ ಅ ಒರಿಜಿನಲ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿದ್ರೆ ಏನ್ ಮಾಡಿ, ಅಪ್ಲೈ ಮಾಡಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಬಂದಾಗ, ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಓಕೆ, ಯಾವ್ದು ಡಿಸಿಪ್ಲಿನ್ ಅಲ್ಲೂ ಕೂಡ ನೀವೇನಾದ್ರು ಡಿಗ್ರಿ ಪಾಸ್ ಆಗಿದ್ರೆ ನೀವೇನ್ ಮಾಡ್ಬೋದು, ಈ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬಹುದು. ಅಂಡ್ ಸೊ ಡಿಸೈರಬಲ್, ಯಾರನ್ನ ಪ್ರಿಫರೆನ್ಸ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅದರಲ್ಲೂ ಕೂಡ APFC ಗೆ ಬಂದಾಗ ಡಿಪ್ಲೊಮೊ ಇನ್ ಕಂಪನೀಸ್ ಲಾ, ಲೇಬರ್ ಲಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ಸ್ ಅವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಪ್ರಿಫರೆನ್ಸ್ ನ ಕೊಡ್ತಾರೆ. ಬಟ್ EO AOದಲ್ಲಿ ಎಲ್ಲರೂ ಕೂಡ ಈಕ್ವಲ್. ನೆಕ್ಸ್ಟ್ ಆಫ್ಟರ್ ದಟ್ ಏಜ್ ಲಿಮಿಟ್. ಏಜ್ ಲಿಮಿಟ್ ಎಷ್ಟಪ್ಪ ಅಂದ್ರೆ EO AOಗೆ 30 ವರ್ಷ, APFCಗೆ 35 ವರ್ಷ. ದೆನ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. OBC ಗಾದ್ರೆ 3 ವರ್ಷ. ದೆನ್ SC ST 5 years. SC ST 5 years. Then if you are coming under PWD, physically disabled or ex serviceman, 10 years ಕೂಡ ಇದೆ. So there it is a 10 years. So if you are coming in this category, so ಈ ಏಜ್ ಗ್ರೂಪ್ ಅಲ್ಲಿ ಬರ್ತಿದ್ರೆ ಅಲಾಂಗ್ ವಿತ್ ಏಜ್ ರಿಲ್ಯಾಕ್ಸೇಷನ್ ನೀವೇನ್ ಮಾಡ್ಬೋದು, ಈ ಎಕ್ಸಾಮ್ಸ್ ಗೆ ಎಲಿಜಿಬಲ್ ಇದ್ದೀರಾ. ದೆನ್ ಯು ಹ್ಯಾವ್ ಟು ಯು ಮಸ್ಟ್ ಕಂಪ್ಲೀಟ್ ಯುವರ್ ಡಿಗ್ರಿ. ಓಕೆ, ಪೇ ಸ್ಕೇಲ್ ಕೂಡ ನೋಡಾಯ್ತು. ದೆನ್ ಸೆಲೆಕ್ಷನ್ ಯಾವ ತರ ಇರುತ್ತೆ, ವಾಟ್ ಈಸ್ ದ ಸೆಲೆಕ್ಷನ್ ಪ್ರೋಸೆಸ್. ಸೊ ಫಸ್ಟ್ ದೇರ್ ಇಸ್ ಅ ರಿಕ್ರೂಟ್ಮೆಂಟ್ ಟೆಸ್ಟ್ ಇರುತ್ತೆ, 300 marks, ಆಬ್ಜೆಕ್ಟಿವ್ ಟೈಪ್ಸ್. ಓಕೆ, ದೆನ್ 100 questions. ದೆನ್ ಈ ರಿಕ್ರೂಟ್ಮೆಂಟ್ ಟೆಸ್ಟ್ ಏನಿರುತ್ತೆ ಇದು ಆಫ್ಲೈನ್ ಟೆಸ್ಟ್ ಮಾಡ್ತಾರೆ. ದೆನ್ ಆಫ್ಟರ್ ದಟ್ ದೇರ್ ಇಸ್ ಅ ಇಂಟರ್ವ್ಯೂ 100 marks ಗೆ. ದೆನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ಎಕ್ಸಾಮಿನೇಷನ್. ಯಾರು ಇದರಲ್ಲಿ ಸೆಲೆಕ್ಟ್ ಆಗ್ತಿರೋ ಅವರು ಇಂಟರ್ವ್ಯೂನ ಅಟೆಂಡ್ ಮಾಡಬಹುದು. ಓಕೆ, ಸೊ ಸಿಯರ್ ದ ಮೋಡ್ ಇಸ್ ಆಬ್ಜೆಕ್ಟಿವ್. ಆಫ್ಲೈನ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಎಕ್ಸಾಮ್ ಡ್ಯೂರಿಯೇಷನ್ ಬಂದು 2 hours. ದೆನ್ ಮಾರ್ಕ್ಸ್ ಬಂದು 300 marks. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, 1/3 ಆಫ್ ದಿ ಈಚ್ ರಾಂಗ್ ಆನ್ಸರ್. ಓಕೆ, ಅಕಸ್ಮಾತ್ ನೀವೇನಾದ್ರೂ ಒಂದು ಕ್ವಶನ್ ರಾಂಗ್ ಮಾಡಿದ್ರಿ ಅಂತಂದ್ರೆ ಅದರಲ್ಲಿ 1/3 ಮಾರ್ಕ್ಸ್ ಏನಾಗುತ್ತೆ, ರೆಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ. ಒಂದು ಕ್ವಶನ್ಗೆ 3 marks. ದೆನ್ ಅದರಲ್ಲಿ ರಾಂಗ್ ಮಾಡಿದ್ರೆ 1/3 ಕಟ್ ಆಗುತ್ತೆ. ದೆನ್ ಮೀಡಿಯಂ ಅಲ್ಲಿ ಬಂದಾಗ ಇಟ್ ಈಸ್ ಅವೈಲಬಲ್ ಇನ್ ಓನ್ಲಿ 2 languages, ದಟ್ ಈಸ್ ಹಿಂದಿ ಅಂಡ್ ಇಂಗ್ಲಿಷ್. ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಈ ಎಕ್ಸಾಮ್ ಇಲ್ಲ. ಓಕೆ, ಐದರ್ ಯು ಹ್ಯಾವ್ ಟು ಚೂಸ್ ಹಿಂದಿ ಆರ್ ಇಂಗ್ಲಿಷ್. UPSC ಕಂಡಕ್ಟ್ ಮಾಡ್ತಿರೋದು. ಸೊ UPSC ಎಕ್ಸಾಮ್ಸ್ ಗಳು ಹೇಗಿರುತ್ತೋ ಅದೇ ತರ ಇದನ್ನು ಕೂಡ ಇರುತ್ತೆ, ಹಿಂದಿ ಆರ್ ಇಂಗ್ಲಿಷ್. ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಇದು ಇಲ್ಲ. ಓಕೆ, ಸೊ ದ ರಿಟರ್ನ್ ಟೆಸ್ಟ್ ಆದ್ಮೇಲೆ ಸೊ ದಟ್ ಇಸ್ ಫಾಲೋಡ್ ಬೈ ಇಂಟರ್ವ್ಯೂ ಫಾರ್ 100 marks. ಟೋಟಲ್ ಆಗಿ 400 marks. ಆ 400 marks ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ದೆನ್ ಬೇಸ್ಡ್ ಆನ್ ದಿ ಕಟ್ ಆಫ್ ಏನಾಗ್ತೀರಪ್ಪ ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ದೆನ್ ಇದಿಷ್ಟೆಲ್ಲ ನೋಡಾಯ್ತು. ಆಫ್ಟರ್ ದಟ್ ದ ಎಕ್ಸಾಮಿನೇಷನ್ ಫೀಸ್ ಅಲ್ಲಿ ನೋಡಿದ್ರೆ, ಎಕ್ಸಾಮಿನೇಷನ್ ಫೀಸ್ ಯಾರೆಲ್ಲ ಜನರಲ್, OBC, EWS ಬರ್ತಿರೋ ಇಟ್ ಈಸ್ 25 rupees. ವೆರಾಸ್ SC ST PWD ಫೀಮೇಲ್ ಇವರೆಲ್ಲ ಕೂಡ 0 rupees. ಓಕೆ, ದ ಫೀಸ್ ಇಸ್ ಓನ್ಲಿ 25 rupees. ಯು ಕ್ಯಾನ್ ಅಪ್ಲೈ. ನೆಕ್ಸ್ಟ್ ಎಲ್ಲಾನು ಕೂಡ ನೋಡಾಯ್ತು. ಸಿಲೆಬಸ್ ಏನಿದೆ, ಓಕೆ, ರಿಟರ್ನ್ ಟೆಸ್ಟ್ ಇರುತ್ತಲ್ಲ ಅಲ್ಲಿ ಸಿಲೆಬಸ್ ಏನೇನಿದೆ ಅಂತ ಬಂದ್ರೆ, ಸೊ 1 is ಜನರಲ್ ಇಂಗ್ಲಿಷ್. ದೆನ್ GS ಏನಿದೆಯೋ ಆ GS ಅಲ್ಲಿ ಮೇನ್ ಆಗಿ ದೇ ವಿಲ್ ಕವರ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಅಂಡ್ ಸೈನ್ಸ್. ಬಟ್ ಈ ಜಿಯೋಗ್ರಫಿ ಅಂಡ್ ಸೈನ್ಸ್ ಅಲ್ಲಿ ಹಬ್ಬ ಅಂದ್ರೆ 1 ರಿಂದ 2 ಕ್ವಶನ್ ಕೇಳ್ಬೋದು. ಬಟ್ ಮೇನ್ ಆಗಿ ಹಿಸ್ಟ್ರಿಲೂ ಕೂಡ ಮಾಡರ್ನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ಒನ್ ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್, ಕರೆಂಟ್ ಈವೆಂಟ್ಸ್ ಅಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್ ಅಲ್ಲಿ ಕ್ವಶನ್ಸ್ ಗಳಿರುತ್ತೆ. ನೆಕ್ಸ್ಟ್ ಟಾಪಿಕ್ ಇಸ್ ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂಡ್ ಲೇಬರ್ ಲಾ, ಜನರಲ್ ಸೈನ್ಸ್, ನಾಲೆಜ್ ಆಫ್ ದಿ ಕಂಪ್ಯೂಟರ್ ಅಪ್ಲಿಕೇಶನ್, ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ, ಜನರಲ್ ಮೆಂಟಲ್ ಎಬಿಲಿಟಿ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದು 9 ಸಬ್ ಎಂಡಿಂಗ್ ಏನಿದೆಯೋ ಅದಷ್ಟು ಮೇಲೂ ಕೂಡ ನೀವು ಪ್ರಿಪೇರ್ ಆಗಿರ್ಬೇಕು. ಕ್ವಶನ್ಸ್ ಗಳು ಇದ್ರಲ್ಲೇ ಬರುತ್ತೆ. ಓಕೆ, ಸೊ 1 by 1 ನೋಡ್ತಾ ಬರೋಣ. ಯಾವ್ದೆಲ್ಲ ಇಂಗ್ಲಿಷ್ ಅಲ್ಲಿ ಏನಿದೆ, ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಏನೇನಿದೆ ಅಂತ ಹೇಳಿ.
ಇಂಗ್ಲಿಷ್ ಅಲ್ಲಿ ಬಂದಾಗ ದ ವ್ಯಾಕ್ಯಾಬ್ಯುಲರಿ ಟೆಸ್ಟ್ ಆಗಿರ್ಬೋದು, ಸಿನಾನಿಮ್ಸ್ಗಳು, ಆಂಟೋನಿಮ್ಸ್ಗಳು, ಇಡಿಯಮ್ಸ್, ಫ್ರೇಸಸ್, ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಸೆಕೆಂಡ್ ಒನ್, ದೇ ವಿಲ್ ಚೆಕ್ ಯುವರ್ ಗ್ರಾಮರ್, ಟೆನ್ಸಸ್, ಸಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್, ಆಲ್ ದೀಸ್ ಥಿಂಗ್ಸ್ ದೇ ವಿಲ್ ಚೆಕ್ ಇನ್ ಅ ಗ್ರಾಮರ್. ದೆನ್ ಸೆಂಟೆನ್ಸ್ ಕರೆಕ್ಷನ್ ಆರ್ ಎರರ್ ಸ್ಪಾಟಿಂಗ್ ಇರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್, ಪ್ಯಾರಾ ಜಂಬಲ್ಸ್. ಇದಿಷ್ಟು ಏನು ನಿಮ್ಮ ಇಂಗ್ಲಿಷ್ ಸಿಲೆಬಸ್ EPFO ದಲ್ಲಿ ಬಂದಾಗ. ಸೆಕೆಂಡ್ ಒನ್, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಓಕೆ, ಹಿಸ್ಟ್ರಿಯಲ್ಲಿ ಮೇನ್ ಆಗಿ ಮಾಡರ್ನ್ ಇಂಡಿಯಾದಲ್ಲಿ ಕ್ವಶನ್ಸ್ ಗಳು ಬರುತ್ತೆ. ಅದರಲ್ಲಿ ರಿವೋಲ್ಟ್ ಆಫ್ 1857 ಆಗಿರ್ಬೋದು, ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ ಫೇಸ್, ಗಾಂಧಿಯನ್ ಎರಾ, ಇಂಪಾರ್ಟೆಂಟ್ ಮೂವ್ಮೆಂಟ್ಸ್ ಲೈಕ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ದೆನ್ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಆರ್ INA, ದೆನ್ ಅದರ್ ಫ್ರೀಡಮ್ ಲೀಡರ್ಸ್ ಗಳ ಬಗ್ಗೆ ಕೇಳಬಹುದು. ದೆನ್ ಇಂಪಾರ್ಟೆಂಟ್ ರೆವಲ್ಯೂಷನರಿ ಮೂವ್ಮೆಂಟ್ಸ್ ಗಳ ಬಗ್ಗೆ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ಸ್ ಹೆಡ್ಡಿಂಗ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಗಳು ಬರುತ್ತೆ. ದೆನ್ ಇಂಡಿಯನ್ ಪಾಲಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದಾಗ ಯು ಹ್ಯಾವ್ ಟು ರೀಡ್ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್. ಯು ಆರ್ ಲಕ್ಷ್ಮೀಕಾಂತ್, ಅದರಲ್ಲಿ ಪ್ರಿಪೇರ್ ಆಗಿದ್ರೆ ಸಾಕು. ಫೀಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪ್ರಿಯಾಮಲ್, ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್, directive principles of the state policy, that is DPSP, union and a state executive, legislature, then judiciary, constitutional and non-constitutional bodies, emergency provisions and amendments. ಇದಿಷ್ಟು ನಿಮ್ಮ ಪೊಲಿಟಿ ಸಿಲೆಬಸ್. ದೆನ್ ಕರೆಂಟ್ ಈವೆಂಟ್ಸ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಬಂದಾಗ ಮೇಜರ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಈವೆಂಟ್ಸ್, ಗವರ್ಮೆಂಟ್ ಸ್ಕೀಮ್ಸ್ ಅಂಡ್ ಪಾಲಿಸೀಸ್, ಎಕನಾಮಿಕ್ ಡೆವಲಪ್ಮೆಂಟ್, ದೆನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಲೇಬರ್ ಲಾ, ಎಂಪ್ಲಾಯ್ಮೆಂಟ್, ಸೋಷಿಯಲ್ ಸೆಕ್ಯೂರಿಟಿ ರಿಲೇಟೆಡ್ ಡೆವಲಪ್ಮೆಂಟ್. ಓಕೆ, ಇದಿಷ್ಟು ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡ್ತಾ ಬರಬೇಕು. ನಿಮ್ಮ ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು ಅಥವಾ ಮ್ಯಾಗಝಿನ್ಸ್ ಗಳ ಓದಿದ್ರು ಕೂಡ ನೀವು ಅದರಲ್ಲಿ ಇದನ್ನ ಕವರ್ ಮಾಡಿರ್ಬೇಕು. Okay, and that you should include along with your current affairs these things: labor laws, employment, social security related development. Okay, so next, general accounting principle. ನಿಮಗೆ ಡಿಫರೆನ್ಸ್ ಅನ್ಸುವಂತದ್ದು ನೆಕ್ಸ್ಟ್ ಇದಿರಲ್ಲ. ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಇಂಡಸ್ಟ್ರಿಯಲ್ ರಿಲೇಟೆಡ್ ಲೇಬರ್ ಲಾಸ್, ದೆನ್ ಆಫ್ಟರ್ ದಟ್ ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ. ಇದು ಮೂರು ಹೊಸದಾಗಿ ನೀವು ಓದಲೇಬೇಕು. EPFO ಸ್ಪೆಸಿಫಿಕ್ ಆಗಿ ನೀವು ಓದಬೇಕು. ಓಕೆ, ಸೊ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಲ್ಲಿ ಬಂದಾಗ ಬೇಸಿಕ್ಸ್ ಆಫ್ ಅಕೌಂಟಿಂಗ್, ಜರ್ನಲ್ಸ್ ಅಂದ್ರೆ ಏನು, ಲೆಡ್ಜರ್ ಅಂದ್ರೆ ಏನು, ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನು, ಫೈನಲ್ ಅಕೌಂಟ್ಸ್ ಅಂದ್ರೆ ಏನು, ಟ್ರೇಡಿಂಗ್ ಬ್ಯಾಲೆನ್ಸ್ ಶೀಟ್, ಡಿಪ್ರಿಸಿಯೇಷನ್, ಬ್ಯಾಂಕ್ ರೀಕನ್ಸಿಲಿಯೇಷನ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಕ್ಯಾಶ್ ಫ್ಲೋ, ಫಂಡ್ ಫ್ಲೋ, ರೇಷಿಯೋ ಅನಾಲಿಸಿಸ್, ಆಲ್ ದಿಸ್ ಥಿಂಗ್ಸ್. ಯಾರೆಲ್ಲರೂ ಕೂಡ ಕಾಮರ್ಸ್ ಓದಿತೀರಾ ಅವರಿಗೆ ನಾನು ಇದೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತದೆ. ಇನ್ನು ಉಳಿದವರಿಗೆ ಏನು ಅರ್ಥ ಆಗ್ತಿಲ್ಲ, ಐ ನೋ ದಟ್, ಬಟ್ ಯು ಹ್ಯಾವ್ ಟು ರೀಡ್. ನಾನು ಏನು ಪಾರ್ಟ್ ಹೇಳ್ತಿದ್ದೀನಿ, ಜನರಲ್ ಅಕೌಂಟಿಂಗ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಗಿರ್ಬೋದು, ನೆಕ್ಸ್ಟ್ ಆಫ್ಟರ್ ದಟ್ ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ, ದೆನ್ ಕಂಪ್ಯೂಟರ್ ನಾಲೆಜ್. ಇದ್ರ ಬೇಸಿಸ್ ಮೇಲೆ 50% ಆಫ್ ದಿ ಕ್ವಶನ್ಸ್ ವಿಲ್ ಕಮ್. ಓಕೆ, ಯು ಕಾಂಟ್ ನೆಗ್ಲೆಕ್ಟ್ ದಿಸ್ ಪಾರ್ಟ್. ನಾನು 50 ಭಾಗನ ಉಳಿದಿನೆಲ್ಲ ಓದ್ಕೋತೀನಿ, ಇದನ್ನ ನೆಗ್ಲೆಕ್ಟ್ ಮಾಡ್ತೀನಿ ಅಂತಂದ್ರೆ ಯು ಕಾಂಟ್ ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. ಸೊ ಯು ಶುಡ್ ಸಿ ದಿಸ್, ಯು ಶುಡ್ ರೀಡ್ ದಿಸ್ ಒನ್ ಆಲ್ಸೋ. ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂಡ್ ಲೇಬರ್ ಲಾಸ್ ಅಲ್ಲಿ ಬಂದಾಗ ಸೊ ಯು ಹ್ಯಾವ್ ಟು ರೀಡ್ ಆನ್ ಕೋಡ್ ಆನ್ ವೇಜಸ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಆಫ್ 1947, ಮಿನಿಮಮ್ ವೇಜ್ ಆಕ್ಟ್ ಆಫ್ 1948, ಫ್ಯಾಕ್ಟರೀಸ್ ಆಕ್ಟ್ ಆಫ್ 1948, ಟ್ರೇಡ್ ಯೂನಿಯನ್ ಆಕ್ಟ್ ಆಫ್ 1926, ಸೋಷಿಯಲ್ ಸೆಕ್ಯೂರಿಟಿ ಕೋಡ್, EPF and miscellaneous provisions act 1952, maternity benefit act 1961. so these are all the important laws. ಇದನ್ನ ನೀವು ಕವರ್ ಮಾಡಿರ್ಲೇಬೇಕು. ಸೊ ವಾಟ್ ಈಸ್ ದ ಒರಿಜಿನಲ್ ಲಾ, ದೆನ್ ಅಲ್ಲಿ ಆಗಿರುವಂತ ಅಮೆಂಡ್ಮೆಂಟ್ಸ್ ಗಳು, ರೀಸೆಂಟ್ ಆಗಿ ಆಗಿರುವಂತ ಅಮೆಂಡ್ಮೆಂಟ್ಸ್ ಗಳು, ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಿರಬೇಕು when it comes to a labor law. Okay, then after that social security in India. ಇದು ನೋಡಿ, the evolution of social security, EPFO ಸ್ಟ್ರಕ್ಚರ್ ಯಾವ ತರ ಇದೆ, ವಾಟ್ ಆರ್ ಆಲ್ ದ ಫಂಕ್ಷನ್ಸ್, ಪ್ರಾವಿಡೆಂಟ್ ಫಂಡ್ ಅಂದ್ರೆ ಏನು, ಪೆನ್ಷನ್ ಅಂದ್ರೆ ಏನು, ಇನ್ಶೂರೆನ್ಸ್ ಅಂದ್ರೆ ಏನು, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂಡ್ ಗಿಗ್ ಎಕಾನಮಿ ಅಂದ್ರೆ ಏನು, ಲೇಬರ್ ರಿಫಾರ್ಮ್ಸ್ ಏನೇನೆಲ್ಲ ಆಗಿದೆ, ದೆನ್ ದ ಲಾಸ್ ಲೈಕ್ MG ನರೇಗಾ ಆಗಿರ್ಬೋದು, ESI ಆಗಿರ್ಬೋದು, PMSMI ಆಗಿರ್ಬೋದು, PMJJBY ಆಗಿರ್ಬೋದು, ಈ ಲಾಸ್ ರಿಲೇಟೆಡ್ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ. Okay, so as I said, social security, then the industrial laws, general accounting ಅಲ್ಲಿ ನಿಮ್ಗೆ 50% of the questions will come. And left is that computer knowledge. Computer ಅಲ್ಲಿ basics of the computer knowledge like a hardware, software, operating system, then communication technology in governance ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಜನರಲ್ ಸೈನ್ಸ್ ಅಲ್ಲಿ ಬಂದಾಗ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ 10th level. Okay, so if you studied 8th, 9th and 10th,
ಯೂಶುವಲಿ ಗೈಸ್ ನೀವು SSC ಎಕ್ಸಾಮ್ ನ ತಗೊಳ್ಳಿ ಅಥವಾ ನಮ್ಮ ಸ್ಟೇಟ್ ಎಕ್ಸಾಮ್ ನ ತಗೊಳ್ಳಿ ಅಥವಾ ಈ ತರ EPFO ಎಕ್ಸಾಮ್ಸ್ ಗಳನ್ನ ತಗೊಳ್ಳಿ ಅಥವಾ ಅದರ್ ಗ್ರೂಪ್ ಪಿ ಎಕ್ಸಾಮ್ ನ ತಗೊಳ್ಳಿ, ಅಲ್ಲಿ ಸೈನ್ಸ್ ಏನ್ ಕೇಳ್ತಾರಪ್ಪ ಅಂದ್ರೆ 10th ಲೆವೆಲ್ ಕೇಳಿದ್ದಾರೆ. ಅದಕ್ಕೆ ನೀವೇನ ಕವರ್ ಮಾಡ್ಬೇಕಪ್ಪ ಅಂತಂದ್ರೆ NCERT 8th 9th 10th ನ ಕವರ್ ಮಾಡಿದ್ರೆ ನಿಮ್ಗೆ ಸಾಕಾಗುತ್ತೆ. ಓಕೆ, ದೆನ್ ಆಫ್ಟರ್ ದಟ್ ಲಾಸ್ಟ್ ಒನ್ ದ ಜನರಲ್ ಮೆಂಟಲ್ ಎಬಿಲಿಟಿ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಇಲ್ಲಿ ನಿಮ್ಗೆ ಬೋತ್ ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅರ್ಥಮೆಟಿಕಲಿ ಬಂದಾಗ ಪ್ರಾಫಿಟ್ ಲಾಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು, ವರ್ಕ್, ರೇಷಿಯೋ, ಆಲ್ ದಿಸ್ ಥಿಂಗ್ಸ್, ಪರ್ಸೆಂಟೇಜ್, ಆವರೇಜ್, ನಂಬರ್ ಸೀರೀಸ್, ಡೇಟಾ ಇಂಟರ್ಪ್ರಿಟೇಷನ್. ಸೊ ದಟ್ ಈಸ್ ದ ಮೇನ್ ಸಿಲೆಬಸ್ ಇನ್ ಯುವರ್ ಅರ್ಥಮೆಟಿಕ್. ದೆನ್ ರೀಸನಿಂಗ್ ಅಲ್ಲಿ ಬಂದಾಗ ಸಿಲಾಜಿಸಮ್, ಬ್ಲಡ್ ರಿಲೇಷನ್, ಕೋಡಿಂಗ್, ಡಿಕೋಡಿಂಗ್, ಡೈರೆಕ್ಷನ್, ಪಜಲ್ ಅಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ನಿಮ್ಗೆ ಮೇನ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಓಕೆ, ಸೊ ದಿಸ್ ಈಸ್ ದ ಸಿಲೆಬಸ್. Whatever the 100 questions are there, it will come here only. The syllabus is huge. So I know the syllabus is very huge. ಅದಕ್ಕೋಸ್ಕರನೇ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ನೋಟಿಫಿಕೇಶನ್ ಅಪ್ಲಿಕೇಶನ್ ಆಗಿದ ತಕ್ಷಣ 2 ರಿಂದ 3 ತಿಂಗಳು ಟೈಮ್ ನ ಕೊಡ್ತಾರೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಅಂತ ಹೇಳೋದಕ್ಕೆ. ಅಂಡ್ ಇಫ್ ಯು ಗೆಟ್ ಸೆಲೆಕ್ಟೆಡ್ ಹಿಯರ್, ಇಟ್ಸ್ ನಾಟ್ ಲೈಕ್ UPSC ತರ ಪ್ರಿಲಿಮ್ಸ್ ಬರೀಬೇಕು, ದೆನ್ ಅದಾದ್ಮೇಲೆ ಮೇನ್ಸ್ ಬರೀಬೇಕು, ದೆನ್ ಇಂಟರ್ವ್ಯೂ ಇಲ್ಲ. ಸೊ ಫಸ್ಟ್ ಎಕ್ಸಾಮ್ ನ ಬರೀತೀರಾ, ಅದ್ರಲ್ಲಿ ಕ್ವಾಲಿಫೈ ಆದ್ರೆ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಹೋಗ್ತೀರಾ, ಮೇನ್ಸ್ ಬರೆಯೋ ಅವಶ್ಯಕತೆ ಇರಲ್ಲ. But the syllabus is huge, you have to prepare according to that one. Then ಇದಕ್ಕೆ ಅಪ್ಲೈ ಎಲ್ಲಿ ಮಾಡಬೇಕಪ್ಪ ಅಂತ ಕೇಳಿದ್ರೆ, that is in UPSC website, UPSC online portal, that is upsconline.gov.in ನಲ್ಲಿ ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ನ ಹಾಕಬಹುದು. ಯಾರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ, ಬೇಗ UPSC ವೆಬ್ಸೈಟ್ ಗೆ ಹೋಗಿ ಅಪ್ಲಿಕೇಶನ್ ನ ಮಾಡಿ. ಯಾಕಂತಂದ್ರೆ ಇವಾಗ ನ್ಯೂ ರಿಜಿಸ್ಟ್ರೇಷನ್ ಬಂದಿದೆ. That registration process is too long. ಓಕೆ, ಸೊ ನ್ಯೂಸ್ ಪೇಪರ್ ಎಲ್ಲರೂ ಕೂಡ ನೀವು ನೋಡ್ತಾ ಇದ್ದೀರಾ, UPSC ಕೆಲವೊಂದು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ ರಿಕ್ರೂಟ್ಮೆಂಟ್ ಅಲ್ಲಿ ಅಂತ ಹೇಳಿ, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ದೇ ಓಪನ್ ದ ನ್ಯೂ ರಿಜಿಸ್ಟ್ರೇಷನ್ ಪೋರ್ಟಲ್. ಸೊ ಅದ್ರಲ್ಲಿ ನೀವೇನ್ ಮಾಡ್ಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕೊಡಬೇಕು. ರಿಜಿಸ್ಟ್ರೇಷನ್ ಆಗೋದಕ್ಕೆ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ಸ್ ಆಲ್ಮೋಸ್ಟ್ 45 to 1 hour, 45 minutes to 1 hour. ಓಕೆ, ಸೊ ಬೇಗ ಮಾಡಿ ಲಾಸ್ಟ್ ಡೇಟ್ ತನಕ ವೇಟ್ ಮಾಡ್ಬಿಡಿ. 18th ಗೆ ಏನಾಗುತ್ತೆ, ಎಂಡ್ ಆಗುತ್ತೆ. 18th of August ಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಅಷ್ಟೊಳಗೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಪ್ರಿಪರೇಷನ್ ಕೂಡ ಸ್ಟಾರ್ಟ್ ಮಾಡಿ. ಡೋಂಟ್ ಡಿಲೇ ಇಟ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದಿ EPFO. Like last one is there guys, the books and the sources. If you want, take a screenshot and take these books and ready for your examination. Okay, so these are all. Thank you. ಯಾರೆಲ್ಲರೂ ಕೂಡ EPFO ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಪುನಃ ಹೊಸ ನೋಟಿಫಿಕೇಶನ್ ಯಾವ್ದಾದ್ರು ಬಂದ್ರೆ ನಾವು ನಮ್ಮ NCG ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಿವಿ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡಿ, ಫಾಲೋ ಅಪ್ ಮಾಡ್ತಾ ಇರಿ. ಪುನಃ ಯಾವ್ದಾದ್ರು ನೋಟಿಫಿಕೇಶನ್ ಬಂದ್ರೆ ಅವಾಗ ನಾನು ನಿಮ್ಗೆ ಪುನಃ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.